ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ನೀವು ನಂಬುವಂತಹ ದೇವಿಯ ಮುನ್ಸೂಚನೆ ಆಗಿರ್ಬೋದು, ಅಥವಾ ನಿಮ್ಮ ಸಂದರ್ಭಗಳು, ನಿಮ್ಮ ಲೈಫಲ್ಲಿ ಮುಂದೆ ಬರುವಂತಹ ದಿನಗಳಾಗಿರ್ಬೋದು, ಸಂದರ್ಭಗಳಾಗಿರಬಹುದು, ಯಾವ ಮುನ್ಸೂಚನೆ ಕೊಡ್ತಾ ಇದ್ದಾಳೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನೀವು ನಂಬುವಂತಹ ದೇವಿಯ ಮುನ್ಸೂಚನೆ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಸ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಸ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತೆ. ನೀವು ನಂಬುವಂತಹ ಒಂದು ಶಕ್ತಿ, ಒಂದು ದೇವಿಯ ಶಕ್ತಿ ಯಾವ ಮುನ್ಸೂಚನೆ ಕೊಡ್ತಾ ಇದೆ, ಆ ದೇವಿಯ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾವ ಮುನ್ಸೂಚನೆ ಕೊಡ್ತಾ ಇದ್ದಾಳೆ ಆಕೆ, ಅಥವಾ ಯಾವುದಾದ್ರೂ ಒಂದು ವಿಚಾರ ಬರುವಂಥದ್ದಾಗಿರಬಹುದು, ಹಾಗೆ ನಿಮ್ಮ ಎನರ್ಜಿ ಆಗಿರಬಹುದು, ಅಥವಾ ಮುಂದೆ ಬರುವಂತಹ ವಿಚಾರಗಳಿಗೆ ನಿಮ್ಮ ತೀರ್ಮಾನ ಯಾವ ರೀತಿ ಇರಬೇಕು, ಯಾವ ನಿರ್ಧಾರಗಳನ್ನು ತಗೊಳ್ಬೇಕು ಅನ್ನುವಂತಹ ಸೂಚನೆ ಆ ದೇವಿಯಿಂದ ನಿಮಗೆ ಸಿಗ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ ಇಟ್ಟಿದ್ದೀನಿ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸಪ್ ಮುಖಾಂತರ ಆಗಿರ್ಬೋದು, ಕಾಲ್ ಮುಖಾಂತರ ಆಗಿರ್ಬೋದು, ಅಪಾಯಿಂಟ್ಮೆಂಟ್ಗಳನ್ನ ತೊಗೊಳ್ಬೇಕಾಗತ್ತೆ. ಹಾಗೆ ಯಾರೆಲ್ಲ ಈಗ ನಾನು ಬಿಟ್ಟಿರುವಂಥ ಆಫರ್ ಏನಿದೆಯಲ್ಲ, 2500ಗೆ ಗ್ರೀನ್ ಅವೆಂಚುರಿನ್ ಮತ್ತು ಅತ್ತರ್ ನಿಮ್ಗೆಲ್ಲರಿಗೂ ಹೇಳಿದ್ದೀನಿ ನಾನು. ಈ ಅತ್ತರ್ನ ಹಾಕ್ಕೊಳ್ಳೋದ್ರಿಂದ ನೀವು ಲಕ್ಸುರಿಯನ್ನು ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀರಿ, ಹಾಗೆ ಹಣನ ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀರಿ. ಹಾಗೆ ನಿಮ್ಮ ಲೈಫಲ್ಲಿ ನಿಮ್ಮ ಆರ ಏನಾಗಿರುತ್ತೆ ಒಂದಷ್ಟು ಪ್ರೊಟೆಕ್ಟಿವ್ ಆಗಿರುತ್ತೆ. ಯಾವುದೇ ನೆಗೆಟಿವಿಟಿ ಆಗಿರಬಹುದು, ಕೆಟ್ಟ ದೃಷ್ಟಿಗಳಾಗಿರ್ಬೋದು, ಕೆಟ್ಟ ಶಕ್ತಿಗಳಾಗಿರ್ಬೋದು, ನಿಮ್ಮ ಹತ್ರ ಇದು ಬರೋದಿಲ್ಲ. ಈ ಅತ್ತರನ್ನ ಹಾಕೊಳ್ಳೋದ್ರಿಂದ ಇದು ಪ್ಯೂರ್ ಆರ್ಗ್ಯಾನಿಕ್ ಕಸ್ತೂರಿ ಅತ್ತರ ಆಗಿರುತ್ತೆ. ಇದರಿಂದ ನಿಮ್ಮ ಶುಕ್ರ ಪರ್ವದ ಮೇಲೆ ಒಂದು ಚೂರು ರಬ್ ಮಾಡಿ, ಈ ರೀತಿಯಲ್ಲಿ ರಬ್ ಮಾಡಿ ಕಿವಿಯ ಹಿಂದೆ ಹಚ್ಕೊಳ್ಬೇಕಾಗತ್ತೆ. ಗ್ರೀನ್ ಅವೆಂಚುರಿನ್ ಯಾಕೆ ಬಳಸಬೇಕು ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ಲಕ್ ಅನ್ನೋದೇ ನೋಡಿರೋಲ್ಲ. ನನ್ನ ಹತ್ರ ಸಾಕಷ್ಟು ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಜಾಸ್ತಿ ಮಾಡೋರು ಯಾರಿರ್ತೀರಲ್ಲ ಅಂಥವ್ರಿಗೆ ಈ ಬ್ರಾಸ್ಲೆಟ್ ಭಾಳಷ್ಟು ಯೂಸ್ಫುಲ್ ಆಗುತ್ತೆ. ಹಾಗೆ ಅಚಾನಕ್ಕಾಗಿ ಲಕ್ ಬರುವಂತಹ ಬ್ರೇಸ್ಲೆಟ್ ಇದಾಗಿರುತ್ತೆ. ಅಂದರೆ ಸ್ಟಾಕ್ ಮಾರ್ಕೆಟ್ ಹೂಡಿಕೆದಾರರಿಗ ಅಂತ ನೀವು ಕೇಳ್ತೀರಿ, ಯಾಕೆಂದರೆ ಅವರು ದಾರಿನ ಇಟ್ಕೊಂಡಿರ್ತಾರೆ. ಸೊ ಆ ದಾರಿಯಲ್ಲಿ ಮುಂದುವರಿಯೋದಕ್ಕೆ ಏನಾಗುತ್ತೆ, ಪಟ್ಟ ಅವ್ರಿಗೆ ಹಣ ಬರೋದಕ್ಕೆ ಶುರು ಆಗುತ್ತೆ, ಅಥವಾ ಲಕ್ ಅನ್ನೋದು ತಕ್ಷಣಕ್ಕೆ ಚೇಂಜ್ ಆಗ್ತಾ ಹೋಗುತ್ತೆ. ನಿಮ್ಮ ಲೈಫಲ್ಲಿ ಸಡನ್ನಾಗಿ ಲಕ್ ಏನಾದರೂ ಬೇಕು, ಆ ಲಕ್ ಅನ್ನುವಂತಹ ಒಂದಷ್ಟು ಬ್ಲಾಕೇಜ್ ಆಗಿದೆ, ಆ ಲಕ್ ಅನ್ನೋದೇ ನನ್ನ ಲೈಫಲ್ಲಿ ಇಲ್ಲ ಅನ್ನೋದಾದರೆ, ದಯವಿಟ್ಟು ಯಾರೆಲ್ಲ ಹಣೆ ಬರದಲ್ಲಿ ಲಕ್ ಇಲ್ಲ, ಅಥವಾ ನಾವು ಅಂದ್ಕೊಂಡಂತಹ ಕೆಲಸ ಆಗ್ತಾ ಇಲ್ಲ, ಇಂಥವ್ರು ಏನಾದರೂ ಇದ್ದರೆ ಗ್ರೀನ್ ಅವೆಂಚೂರ್ನ ನೀವು ಬೈ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಹಾಕ್ಕೊಳ್ಳೋದ್ರಿಂದ ನಿಮ್ಮ ಹಾರ್ಟ್ ಚಕ್ರ ಓಪನ್ ಆಗುತ್ತೆ. ಹಾಗೆ ನಿಮ್ಮ ಫೇಸಲ್ಲಿ ಒಂದಷ್ಟು ಗ್ಲೋ ಕಾಣಿಸುವಂಥದ್ದು ಇರುತ್ತೆ. ಹಾಗೆ ಇದು ಏನು ಮಾಡುತ್ತೆ ಅಂದರೆ, ಸಮೃದ್ಧಿಯನ್ನು ಬಹಳಷ್ಟು ಅಟ್ರ್ಯಾಕ್ಟ್ ಮಾಡ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಯಾವುದೇ ಕುಂದುಕೊರತೆ ಇಲ್ಲದೆ ಇರುವ ರೀತಿಯಲ್ಲಿ ಇದು ಎರಡನ್ನೂ ಕೂಡ ಹಾಕ್ಕೊಂಡಾಗ ಬಹಳಷ್ಟು ರೀತಿಯಲ್ಲಿ ಕೆಲಸ ಮಾಡ್ತಾ ಹೋಗುತ್ತೆ. ಇದು ಇಂಡಿವಿಜುವಲ್ ಆಗಿ ತೊಗೊಂಡಾಗ ನಿಮಗೆ ಬಹಳಷ್ಟು ಹಣ 5-6 ಸಾವಿರಗಳು ಆಗ್ತಾ ಹೋಗುತ್ತೆ ಸಪ್ರೇಟಾಗಿ ತೊಗೊಂಡಾಗ. ಬಟ್ ಆದರೆ ನಾನು ಕಾಂಬೋ ಆಫರ್ ಅಂದರೆ ಯಾಕೆ ಇದನ್ನು ಬಿಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ರೀಸೆಂಟಾಗಿ ನಾನು ಒಂದು ಫ್ಯಾಮಿಲಿಗೆ ಇದನ್ನು ಸಜೆಸ್ಟ್ ಮಾಡಿದ್ದೆ. ಇದನ್ನು ಹಾಕ್ಕೊಂಡಾಗ ಅವ್ರಿಗೆ ಭಾಳಷ್ಟು ಸ್ಟ್ರಕ್ ಆದಂಥ ಅಮೌಂಟ್ ಅಚಾನಕ್ಕಾಗಿ ಬಂದಿದೆ. ಸೊ ಹಾಗಾಗಿ ಇನ್ನು ಕೆಲವ್ರ ಲೈಫಲ್ಲಿ ಕೆಲಸನೇ ಇಲ್ಲದೆ ಬಹಳಷ್ಟು ದಿನದಿಂದ ಕೊರಗ್ತಾ ಇದ್ದಂಥವ್ರು ಸಡನ್ನಾಗಿ ಕೆಲಸದ ಆಫರ್ ಲೆಟರ್ ಕೂಡ ಬಂದಿದೆ. ಹಾಗಾಗಿ ಸಡನ್ ಲಕ್ ಕ್ರಿಯೇಟ್ ಮಾಡೋದ್ರಲ್ಲಿ, ಸಡನ್ನಾಗಿ ಅದೃಷ್ಟ ತರೋದ್ರಲ್ಲಿ ಈ 2 ಕೆಲಸ ಮಾಡುತ್ತೆ. ಸೊ ಈ ಎರಡನ್ನೂ ನೀವು ಹಾಕ್ಕೊಂಡಾಗ ನಿಮ್ಮ ಲೈಫಲ್ಲೇ ನೀವು ರಿಸಲ್ಟ್ಗಳನ್ನ ನೋಡ್ತಾ ಹೋಗಬಹುದು. ಯಾರಿಗೆಲ್ಲ ಬೇಕು ಬೇಗ ಬೈ ಮಾಡ್ಕೊಳ್ಬೇಕಾಗತ್ತೆ. ಲಿಮಿಟೆಡ್ ಸ್ಟಾಕ್ ಮಾತ್ರ ಇರುತ್ತೆ, ಯಾಕೆಂದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಜಾಸ್ತಿ ಇರೋದ್ರಿಂದ ಬೇಗ ಬೈ ಮಾಡ್ಕೊಂಡ್ಬಿಟ್ಟಿರ್ತಾರೆ. ನಾನು ಇದನ್ನು ಸುಮ್ಮನೆ ಹೆಂಗೆ ಬೇಕು ಹಂಗೆ ಇದು ಮಾಡೋದಕ್ಕಾಗೋದಿಲ್ಲ. ಲಿಮಿಟೆಡ್ ಸ್ಟಾಕ್ ಇರುತ್ತೆ. ಇದನ್ನು ಹುಣ್ಣಿಮೆ ದಿನ ಆಗಿರ್ಬೋದು, ಅಮಾವಾಸ್ಯೆ ದಿನಗಳಲ್ಲಿ ಅದರದೇ ಆದಂಥ ಕೆಲವು ರಿಚುವಲ್ಸ್ಗಳನ್ನ ಮಾಡಿ ಇಡುವಂಥದ್ದಾಗಿರುತ್ತೆ. ಯಾರಿಗೆಲ್ಲ ಬೇಕು 2500 ಇರುತ್ತೆ. ವಾಟ್ಸಪ್ ಮುಖಾಂತರವಾಗಿ ಬೇಗ ಬೈ ಮಾಡ್ಕೊಳ್ಳಿ. ಯಾರೆಲ್ಲ ಈಗ ಈ ದೇವಿಯಿಂದ ಬರ್ತಿರುವಂತಹ ಮುನ್ಸೂಚನೆ, ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮುಖಾಂತರ ಅಥವಾ ವಾಟ್ಸಪ್ ಮುಖಾಂತರವಾಗಿ ನೀವು ಅಪಾಯಿಂಟ್ಮೆಂಟ್ಗಳನ್ನ ಪಡಿಬೇಕಾಗತ್ತೆ. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ.
ನಿಮ್ಮ ಜೀವನದಲ್ಲಿ ದೇವಿಯ ಮುನ್ಸೂಚನೆ ಆಗಿರಬಹುದು, ದೇವಿಯ ಸಂದೇಶ ಆಗಿರಬಹುದು. ಏನಾಗಿದೆ ಅನ್ನೋದೇ, ಏನಾಗಿದೆ, ಏನಾಗ್ತಾ ಇದೆ, ಯಾವ ವಿಚಾರಗಳು ಬರ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ದೇವಿಯ ಯಾವ ಮುನ್ಸೂಚನೆ ಬರ್ತಾ ಇದೆ. ಓಕೆ, ನಾನೆಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನನಗೆ ಒಂದಷ್ಟು ಇಲ್ಲಿ ಮೇಜರಾಗಿ ನಿಮ್ಮಲ್ಲಿ ನೆಗೆಟಿವಿಟಿನ ನಾನು ನೋಡ್ತಾ ಇದ್ದೀನಿ. ಸೊ ಹಾಗಾಗಿ ನೀವೇನು ಮಾಡ್ತಿದ್ದೀರಿ? ಓಕೆ, ನಿಮ್ಮ ಜೀವನದಲ್ಲಿ ನಿಮ್ಮ ಜೊತೆ ತುಂಬ ಹಿತವಾಗಿರುವಂಥವ್ರೆ, ತುಂಬ ನಿಮ್ಮ ಬಗ್ಗೆ ಕೇರ್ ಮಾಡುವಂಥವ್ರು, ಕನ್ಸರ್ನ್ ಮಾಡುವಂಥವ್ರು, ಅಥವಾ ನಿಮ್ಮ ಜೊತೆಯಲ್ಲಿ ನಿಮ್ಮ ಜೊತೆಯಲ್ಲಿ ಅದೃಷ್ಟಗಳನ್ನು ನೀವೇನು ಅನುಭವಿಸ್ತಾ ಇದ್ದೀರಿ, ಹೂವಿಂದ ನಾರು ಸ್ವರ್ಗಕ್ಕೆ ಹೋದಂತೆ ಅನ್ನುವಂತಹ ರೀತಿಯಲ್ಲಿ ನಿಮ್ಮಿಂದ ಹೆಲ್ಪ್ ತಗೊಂಡಂತಹ ಜನಗಳೇ ನಿಮ್ಮ ಬೆನ್ನ ಹಿಂದೆ ಕುತಂತ್ರಿ ಕೆಲಸಗಳನ್ನು ಮಾಡ್ತಿದ್ದಾರೆ. ಇಂಥ ವ್ಯಕ್ತಿಗಳಿಗೆ 2 ಮುಖಗಳಿದೆ. ಸೊ ಇಲ್ಲಿ ನೋಡಿ, ನಿಮ್ಮ ಲೈಫಲ್ಲಿ ಹೊಸ ಬದಲಾವಣೆ ಇದೆ, ಯಾವುದೋ ಒಂದು ಹೊಸ ಸ್ಟೆಪ್ಪಿಗೆ ಇನ್ನು ಕೆಲವೇ ದಿನಗಳಲ್ಲಿ ಕಾಲಿಡ್ತೀರಿ. ಯಾವುದೋ ಒಂದು ಅದೃಷ್ಟದ ಕಡೆಗೆ ದಾರಿ, ನನ್ನ ಜೀವನದಲ್ಲಿ ದಾರಿನೇ ಇಲ್ಲ, ನನ್ನ ಲೈಫಲ್ಲಿ ನನ್ನ ಜೀವನನೇ ಈ ರೀತಿಯೇ ಆಗ್ತಾ ಬಂದ್ಬಿಡ್ತು ಅಂತ ನೀವೇನಾದ್ರು ಅಂದ್ಕೊಂಡಿದ್ರೆ, ಯಾವುದೋ ಒಂದು ಒಳ್ಳೆಯ ಅವಕಾಶದ ಬಾಗಿಲು ಓಪನ್ ಆಗ್ತಾ ಇದೆ. ಬಟ್ ಆದರೆ ಈಗಲೂ ಕೂಡ ನೀವೇನು ಮಾಡ್ತಿದ್ದೀರಿ, ಕೆಲ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಕೆಲ ಸಂಬಂಧಿಗಳಿಗಾಗಿರ್ಬಹುದು, ಅವರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀವು ಕೊಡ್ತಾ ಇದ್ದೀರಿ. ಸೊ ಅದರಿಂದ ಅಂದರೆ ಸಂಬಂಧಿಕರ ಒಡನಾಟಗಳಾಗಿರಬಹುದು, ಫ್ಯಾಮಿಲಿ ಆಗಿರ್ಬೋದು, ನೈಬರ್ಸ್ಗಳಾಗಿರ್ಬೋದು, ಇಂಥ ಒಡನಾಟಗಳು ಹೆಚ್ಚಾಗಿ ನೀವು ಮಾಡ್ಕೊಂಡಿರೋದ್ರಿಂದ ನಿಮಗೆ ಅಂಥ ವ್ಯಕ್ತಿಗಳು ನಿಮ್ಮ ಎದುರುಗಡೆ ತುಂಬ ಚೆನ್ನಾಗಿರ್ತಾರೆ. ನಿಮ್ಮ ಬೆನ್ನ ಹಿಂದೆ ಭಾಳಷ್ಟು ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸಗಳನ್ನು ಮಾಡುವಂಥದ್ದು, ನಿಮ್ಮ ಎಲ್ಲಿ ನೀವು ಗೆದ್ದು ಬಿಡ್ತೀರೋ ಅಥವಾ ನಿಮ್ಮ ಜೀವನ ಎಲ್ಲಿ ಮುಂದಕ್ಕೆ ಹೋಗ್ಬಿಡುತ್ತೋ ಅಂತ ಹೇಳಿ ನಿಮ್ಮ ಬೆನ್ನ ಹಿಂದೆನೇ ಪೊಲಿಟಿಕ್ಸ್ಗಳನ್ನ ಮಾಡ್ತಾ ಇದ್ದಾರೆ. ನಿಮ್ಮನ್ನೇ ಕನ್ಫ್ಯೂಷನ್ ಆಗುವಂಥ ರೀತಿಯಲ್ಲಿ, ಅಥವಾ ನೀವೇನಾದರೂ ಒಂದು ತಗೊಂಡ್ರೆ ಅಥವಾ ನೀವೇನಾದರೂ ಒಂದು ತೊಟ್ಟರೆ ಅವರು ಚೆನ್ನಾಗಿರುವಂತಹ ರೀತಿಯಲ್ಲಿ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಬಹುದು. ಬಟ್ ಬೆನ್ನ ಹಿಂದೆ ಬಹಳಷ್ಟು ನಿಮಗಿಂತ ಮುಂದೆ ಹೋಗಬೇಕು, ನಿಮಗಿಂತ ಎತ್ತರಕ್ಕೆ ಬೆಳಿಬೇಕು, ಅಥವಾ ನನ್ನ ಮುಂದೆ ಇವರು ಈ ರೀತಿಯೇ ಇರಬೇಕು, ಅಂದರೆ ನೀವು ಚಿಕ್ಕವರಾಗಿದ್ದರೆ ಚಿಕ್ಕವರಾಗೇ ಇರಬೇಕು, ನನ್ನ ಮುಂದೆ ಎಲ್ಲಿ ಬಂದುಬಿಡ್ತಾರೋ ಅನ್ನುವಂತಹ ಎಲ್ಲ ಫೀಲ್ಸ್ಗಳು ಅವ್ರಿಗಿದೆ. ಬಟ್ ಆದರೆ ಇಲ್ಲಿ ದೇವಿಯ ಮುನ್ಸೂಚನೆಯ ರೀತಿಯಲ್ಲಿ ವರ್ಲ್ಡ್ ಕಾರ್ಡ್ ಇದೆ. ನೀವು ಬಹಳಷ್ಟು ಕಷ್ಟಗಳನ್ನು ಎದುರಿಸಿ ಬಂದಿದ್ದೀರಿ. ಬಟ್ ಆದರೆ ಕೆಲವು ಬಂಧಗಳನ್ನು ಬಿಡೋದಕ್ಕೆ ಆಗ್ತಾ ಇಲ್ಲ ನಿಮ್ಮ ಕೈಯಲ್ಲಿ. ಆಗದೆ ಇರೋದ್ರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಅವಕಾಶ ಬರೋದು ಇಂಥ ವ್ಯಕ್ತಿಗಳು ಸ್ವಲ್ಪ ಮಿಸ್ ಮಾಡಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಎಲ್ಲೂ ಇಲ್ಲಪ್ಪ, ನನ್ನ ಜೀವನದಲ್ಲಿ ಎಲ್ಲೂ ದಾರಿ ಕಾಣ್ತಾ ಇಲ್ಲ, ಇನ್ನು ಮುಗೀತು, ನಂದಿದೇ ಇಷ್ಟೇ ಲೈಫು ಅಂತ ಅಂದ್ಕೊಂಡ್ರೆ ಅದು ತಪ್ಪು ಕಲ್ಪನೆ. ಯಾಕೆ ಅಂತ ಹೇಳಿದ್ರೆ, ನೀವು ಪಟ್ಟಂತಹ ಕಷ್ಟಗಳು ಏನಿದೆಯಲ್ಲ, ಬಹಳಷ್ಟು ಏರುಪೇರುಗಳನ್ನು ನೀವು ಪಟ್ಟಿದ್ದೀರಿ. ಬಹಳಷ್ಟು ಏನಿದೆ ಲೈಫಲ್ಲಿ, ಬಹಳಷ್ಟು ಕಾಂಪಿಟೇಷನ್ನ ಎದುರಿಸಿದಿರಿ, ಬಹಳಷ್ಟು ಏರಿಳಿತಗಳನ್ನು ನೀವು ನೋಡಿದಿರಿ, ಬಹಳಷ್ಟು ಕೆಟ್ಟ ಪರಿಸ್ಥಿತಿನೂ ಕೂಡ ನೀವು ನೋಡಿಕೊಂಡು ಎಲ್ಲನೂ ಇನ್ನು ಮುಂದೆ ಯಾವುದೇ ಕಷ್ಟ ಬಂದರೂ ಎದುರಿಸುವಂತಹ ಧೈರ್ಯನ ಇಟ್ಕೊಂಡು ಬಂದಿರುವಂತಹ ಎಕ್ಸ್ಪೀರಿಯನ್ಸ್ನ ನೀವು ತೊಗೊಂಡು ಬಂದಿದ್ದೀರಿ. ಬಟ್ ಆದರೆ ಇಲ್ಲಿ ಯಾವುದೋ ಒಂದು ದಾರಿ ಓಪನ್ ಆಗ್ತಿದೆ, ಹೊಸ ದಾರಿ. ನಾನು ಎಲ್ಲ ಕಡೆ ಬ್ಲಾಕೇಜ್ ಆಗಿದ್ದೀನಿ ಅಂತ ಹೇಳಿದ್ರೆ ಯಾವುದೋ ಒಂದು 3ನೇ ದಾರಿ ಓಪನ್ ಆಗ್ತಿದೆ. ಇದು ನೀವು ದೇವಿಯನ್ನು ಪ್ರಾರ್ಥನೆ ಮಾಡ್ಕೊಂಡಿರೋದಕ್ಕೆ, ದೇವಿಯನ್ನು ಕೋರ್ಕೊಂಡಿರೋದಕ್ಕೆ ಅದೇನಾಗ್ತಾ ಇದೆ, ಒಂದು ಒಳ್ಳೆಯ ದಾರಿ ಎತ್ತಕ್ಕೆ ನೀವು ಹೋಗ್ತಿದ್ರಿ. ಸಂಕಟ ಇದೆ, ನಿಮ್ಮನ್ನು ಏರುಪೇರುಗಳನ್ನು ಮಾಡುವಂತಹ ಜನಗಳು ನಿಮ್ಮ ಸುತ್ತ ಇದ್ದಾರೆ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ಕೆಲವು ಸಂಬಂಧಗಳಲ್ಲಿ ತಂದಿಟ್ಟು ತಮಾಷೆ ನೋಡುವಂತಹ ಜನಗಳು ಕೂಡ ಇಲ್ಲಿ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ನಿಮ್ಮ ಫ್ಯಾಮಿಲಿಗಳ ನಡುವೆ ಆಗಿರ್ಬೋದು, ಅಥವಾ ಫ್ರೆಂಡ್ಶಿಪ್ಗಳ ನಡುವೆ ಆಗಿರ್ಬೋದು, ಕೆಲಸಗಳ ನಡುವೆ ಆಗಿರಬಹುದು, ಬಹಳಷ್ಟು ತಂದಿಟ್ಟು ತಮಾಷೆ ನೋಡುವಂತಹ ಜನಗಳು ಕೂಡ ನಿಮ್ಮ ಸುತ್ತ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಕೆಲವೊಂದು ಸಲ ಮಾನಸಿಕವಾಗಿ ನೀವು ಕೂಡ ಕುಗ್ಗಿ ಹೋಗ್ತಾ ಇದ್ದೀರಿ, ಬಹಳಷ್ಟು ಟೆನ್ಷನ್ಸ್ಗಳನ್ನ ಮಾಡ್ಕೊಳ್ತಾ ಇದ್ದೀರಿ, ಕೆಲವೊಂದು ಮನಸ್ಸಿನಲ್ಲೇ ಇಟ್ಕೊಂಡು ಕೆಲವು ವಿಚಾರಗಳನ್ನು ಬಹಳಷ್ಟು ಕೊರಗ್ತಾ ಇದ್ದೀರಿ, ಅದನ್ನು ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದಕ್ಕಾಗದೆ ಬಿಡೋದಕ್ಕಾಗದೆ ಸಂಕಟಗಳನ್ನು ಅನುಭವಿಸ್ತಾ ಇದ್ದೀರಿ. ಇನ್ನು ಕೆಲವ್ರ ಲೈಫಲ್ಲಿ ತುಂಬ ಆರೋಗ್ಯದ ಸಮಸ್ಯೆ ಕಾಡ್ತಾ ಇದೆ. ಬಟ್ ಆದರೆ ಹಾಸ್ಪಿಟಲ್ಗೆ ಹೋದರೂ ಗೊತ್ತಾಗ್ತಾ ಇಲ್ಲ, ಅಥವಾ ಯಾರಿಗೆ ಯಾವ ರೀತಿ ನನ್ನ ನೋವನ್ನು ಶೇರ್ ಮಾಡ್ಕೊಳ್ಬೇಕು ಗೊತ್ತಾಗ್ತಾ ಇಲ್ಲ. ಕೆಲವೊಂದು ಸಲ ಮಂಕ್ ಥರ ಇರುವಂಥದ್ದು, ಬಿಕಾಸ್ ಡೆವಿಲ್ ಕಾರ್ಡ್ ಬಂದಿದೆ.
ವಾಮಾಚಾರಗಳು, ಮಾಟ ಮಂತ್ರಗಳು, ಈ ಥರದ್ದೆಲ್ಲನೂ ಕೂಡ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಕೆಟ್ಟ ಕಣ್ಣು ಮಾಡ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಯಾವುದೋ ಒಂದು ಕೆಟ್ಟ ಶಕ್ತಿ ನಿಮ್ಮ ಜೀವನದಲ್ಲಿ ಆಟ ಆಡ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ನಿಮ್ಮನ್ನು ನೀವು ಎಷ್ಟೋ ಸಲ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದೀರಿ. ಎಷ್ಟು ಸಲ ನೀವು ಪಾಸಿಟಿವ್ ಆಗಿ, ಬಲವಾಗಿ, ಮೇಜರಾಗಿ ಎಷ್ಟು ನೀವು ನಿಮ್ಮ ಆರಾನ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದೀರೋ ಅಷ್ಟೇ ಕೆಟ್ಟ ಇದು ಕೂಡ ಕಳಿಸ್ತಾ ಇದೆ. ಒಂದಷ್ಟು ನೆಗೆಟಿವಿಟಿ ಕೂಡ, ಕೆಟ್ಟ ಪರಿಣಾಮಗಳು ಕೂಡ ನಿಮ್ಮ ಮೇಲೆ ಬೀಳ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇಲ್ಲಿ ದಿ ಕ್ರಿಯೇಟರ್ ಅಂತ ಹೇಳಿ ಬಂದಿರೋದ್ರಿಂದ ನಿಮ್ಮ ಜೀವನಕ್ಕೆ ನೀವೇ ಸರಿ ಅಂಥವ್ರಿದ್ದೀರಿ. ಯಾರು ನಿಮ್ಮ ಲೈಫಿಗೆ ಬೇಕು, ಯಾರು ನಿಮ್ಮ ಲೈಫಿಗೆ ಬೇಡ. ಒಂದಷ್ಟು ಮನೆಗೆ ಶುಕ್ರವಾರದೊತ್ತೋ ಅಥವಾ ಶನಿವಾರದೊತ್ತೋ ಮಂಗಳವಾರದೊತ್ತು ನೀವೇನು ಮಾಡಿ ಒಂದಷ್ಟು ಅಶ್ವತ್ಥ ಮರಗಳನ್ನು ಸುತ್ತುವಂಥದ್ದು. ಇದರಿಂದ ನೀವು ಆರೋಗ್ಯದ ಸಮಸ್ಯೆ ಏನು ಬಳಲ್ತಾ ಇದ್ದೀರಲ್ಲ, ಮಂಗಳವಾರದ ದಿನ ಅಶ್ವತ್ಥ ವೃಕ್ಷನ ಸುತ್ತೋದ್ರಿಂದನೂ ಕೂಡ ನಿಮ್ಮ ಆರೋಗ್ಯದ ಸಮಸ್ಯೆ ಒಂದಷ್ಟು ಸುಧಾರಿಸುತ್ತೆ. ಶನಿವಾರ ನಮ್ಮ ಜೀವನದಲ್ಲಿ ಸಮೃದ್ಧಿ ಬರೋದಕ್ಕೆ ಅಂತ ಸುತ್ತುತ್ತೀವಿ. ಬಟ್ ಯಾರೆಲ್ಲ ಭಾಳಷ್ಟು ಮೇಜರ್ ಆರೋಗ್ಯದ ಸಮಸ್ಯೆ, ಕಾಲು ನೋವು, ಮೈಕೈ ನೋವು, ತುಂಬ ಸೆಳೆತ, ಅಥವಾ ಯಾವುದೋ ದಾರಿ ಕಾಣಿಸ್ತಾ ಇಲ್ಲ, ನಿಮ್ಮ ಕಣ್ಮುಂದೆ ಎಲ್ಲನೂ ಇರುತ್ತೆ, ಆದರೆ ಅನುಭವಿಸೋದಕ್ಕೆ ಆಗ್ತಾ ಇಲ್ಲ ನಿಮ್ಮ ಕೈಯಲ್ಲಿ. ಬಿಕಾಸ್ ಈ ಥರ ಒಂದು ಕೆಟ್ಟ ಕಣ್ಣು ನಿಮ್ಮನ್ನು ಹಿಡಿದಿಟ್ಟಿದೆ. ಮುಂದಿನ ದಿನಗಳಲ್ಲೂ ಕೂಡ ಒಳ್ಳೆಯದು ಆಗೋದಕ್ಕೆ ಇಂಥ ಕೆಟ್ಟ ಕಣ್ಣುಗಳು, ಕೆಟ್ಟ ಶಕ್ತಿ ಬಿಡ್ತಾನೇ ಇಲ್ಲ. ಸೊ ಹಾಗಾಗಿ ನಿಮ್ಮನ್ನು ನೀವು ಫಸ್ಟ್ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಆ ದೇವಿಯ ಪ್ರಾರ್ಥನೆ ಮಾಡ್ಕೊಳ್ತೀರಿ, ಆ ದೇವಿ ಹತ್ರ ಹೋಗ್ತೀರಿ, ಎಲ್ಲ ಓಕೆ. ಬಟ್ ಆದರೆ ಅದನ್ನೇ ಕಂಟಿನ್ಯೂ ಕೂಡ ಮಾಡಬೇಕಾಗತ್ತಲ್ವಾ. ನಿಮ್ಮ ಸುತ್ತ ಒಂದಷ್ಟು ಪೊಲಿಟಿಕ್ಸ್ ನಡೀತಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಅಂದರೆ ನಿಮ್ಮ ಬೆನ್ನ ಹಿಂದೆ ಕತ್ತಿ ಮಸಿಯುವಂಥದ್ದು ಕೂಡ ನಡೀತಾ ಇದೆ ಅನ್ನುವಂತಹ ರೀತಿಯಲ್ಲಿ ಇಲ್ಲಿ ಕೆಲ ಕಾರ್ಡ್ಸ್ಗಳು ತೋರಿಸ್ತಾ ಹೋಗ್ತಾ ಇದೆ ನನಗೆ. ಓಕೆ, ಹಾಗೆ ಯಾರೆಲ್ಲ ಇದು ಮೊದಲನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮಗೆ ದೇವಿಯಿಂದ ಯಾವ ಮುನ್ಸೂಚನೆ ಸಿಗ್ತಾ ಇದೆ, ಯಾವ ವಿಚಾರಗಳು ದೇವಿಯಿಂದ ಬರುವಂಥದ್ದಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಯಾವ ಎಚ್ಚರಿಕೆ ಆಗಿರಬಹುದು, ಯಾವ ಮುನ್ಸೂಚನೆ ಆಗಿರಬಹುದು ದೇವಿಯಿಂದ ನಿಮಗೆ ನೀಡ್ತಾ ಇದ್ದಾಳೆ ಅಂತ ಹೇಳಿ ತೋರಿಸುತ್ತೆ. ನೋಡೋಣ. 5 ಆಫ್ ಪೆಂಟಿಕಲ್ಸ್, ಹಣಕಾಸಿನ ಸಮಸ್ಯೆ ಈಗಿದೆ. ಹಣಕಾಸಿನ ವಿಚಾರದಲ್ಲಿ ಕೆಲವು ಸ್ಟ್ರೆಸ್ ಮಾಡಿಕೊಂಡು ಆರೋಗ್ಯನೂ ಹಾಳು ಮಾಡ್ಕೊಳ್ತಾ ಇದ್ದೀರಿ. ಗಂಡ ಹೆಂಡತಿ ನಡುವೆ ಬಹಳಷ್ಟು ಕಿರಿಕಿರಿಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದೀರಿ. ಯಾವುದೋ ಒಂದು ಆಗಬೇಕಾಗಿರೋದು ಹಣ ಅಥವಾ ಕಮಿಟ್ಮೆಂಟ್, ಯಾವುದೋ ಒಂದು ಭೂಮಿ ವಿಚಾರವಾಗಿ ಅಥವಾ ಕೋರ್ಟ್ ಕೇಸ್ ವಿಚಾರವಾಗಿ ಗಂಡ ಹೆಂಡತಿ ನಡುವೆ ಬಹಳಷ್ಟು ಕಿರಿಕಿರಿ ಆಗ್ತಾ ಇದೆ. ಬಹಳಷ್ಟು ಮನೆಯಲ್ಲೂ ಕೂಡ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಿ. ಹೊರಗಿನ ಪ್ರೆಷರ್ ತರುವಂಥದ್ದು, ಕೆಲಸದಲ್ಲಿ ನಡೀತಿರುವಂಥ ಒತ್ತಡಗಳನ್ನು ತರುವುದು, ಹಾಗೆ ನಿಮ್ಮ ಬಿಸ್ನೆಸ್ ಒತ್ತಡಗಳನ್ನು ತರೋದು, ಇಲ್ಲಿ ನಿಮ್ಮ ಸಂಬಂಧಗಳನ್ನು ಹಾಳು ಮಾಡ್ತಾ ಇದ್ದೀರಿ. ಬಟ್ ಆದರೆ ಇಲ್ಲಿ ಸ್ವಲ್ಪ ನಿಮ್ಮ ಆರೋಗ್ಯಗಳನ್ನು ಕೆಡಿಸ್ಕೊಳ್ತಾ ಇದ್ದೀರಿ. ಬಹುಶಃ ಇದು ಹಣಕಾಸಿನ ವಿಚಾರವಾಗಿ ಏನಾದರೂ ಆಗಿದ್ರೆ ದಯವಿಟ್ಟು ಒಂದಷ್ಟು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಒಂದಷ್ಟು ಗಮನಗಳನ್ನು ನೀವು ಕೊಡಬೇಕಾಗತ್ತೆ ಅಂತ ಹೇಳಿ ತೋರಿಸುತ್ತೆ. ದಯವಿಟ್ಟು ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ ನಿಮಗೆ. ಇಲ್ಲಿ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ಅದ್ಭುತವಾದಂತಹ ದೇವಿಯ ಆಶೀರ್ವಾದ, ದೇವಿಯ ಪ್ರೊಟೆಕ್ಷನ್ ನಿಮಗಿದೆ. ಇನ್ನೂ ಯಾರಾದರೂ ದೇವಿಯ ವ್ರತಗಳನ್ನು ಅಥವಾ ದೇವಿಯ ಆರಾಧನೆಗಳನ್ನು ಅಥವಾ ಶುಕ್ರವಾರದ ದಿನ ಏನಾದರೂ ಒಂದು ರಿಚುವಲ್ಸ್, ಅಂದರೆ ಯಾವುದಾದ್ರೂ ಒಂದು ತುಪ್ಪದ ದೀಪ ಹಚ್ತೀನಿ ಅಂತನೋ ಅಥವಾ ಶುಕ್ರವಾರದ ದಿನ ದೇವಸ್ಥಾನಗಳಿಗೆ ಬರ್ತೀನಿ ಅಂತನೋ ಏನಾದರೂ ಪ್ರಾರ್ಥನೆ ಮಾಡ್ಕೊಳ್ಳೋದಾದರೆ ದಯವಿಟ್ಟು ನೀವು ಮಾಡ್ಕೊಳ್ಬಹುದು. ಯಾಕೆಂದರೆ ನಿಮ್ಮ ಜೀವನದಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಮನೆಯಲ್ಲಿ ಯಾವುದೋ ಒಂದು ಸಿಹಿ ವಾತಾವರಣ, ಸಂಭ್ರಮದ ವಾತಾವರಣ ಇದನ್ನೆಲ್ಲನೂ ನೋಡ್ತೀನಿ. ಕೆಲವ್ರ ಲೈಫಲ್ಲಿ ಟ್ರಾವೆಲಿಂಗ್ ಮಾಡುವಂಥದ್ದಿದೆ. ಹಾಗೆ ಬಹಳಷ್ಟು ಅವಕಾಶಗಳು ಕಣ್ಣಿಗೆ ಕಾಣಿಸುವಂಥದ್ದು ಕೂಡ ಇದೆ. ದೇವಿಯನ್ನು ಏನಾದರೂ ನೀವು ಮರ್ತಿದ್ರೆ ಪೂಜೆ ಮಾಡೋದು, ಆರಾಧನೆ ಮಾಡೋದು, ದಯವಿಟ್ಟು ಯಾವುದಾದ್ರೂ ಒಬ್ಬ ದೇವಿಯನ್ನು ನೀವು ಆರಾಧಿಸಿ. ಯಾಕೆ ಅಂತ ಹೇಳಿದ್ರೆ ಆಕೆಗೆ ನೀವು ನಿಮ್ಮ ಜಾತಕ ಅಥವಾ ಈ ಸೆಕೆಂಡ್ ಕಾರ್ಡ್ ರೀಡಿಂಗ್ ಯಾರು ನೋಡಿದಿರಲ್ವ, ನೀವು ಆಕೆಯನ್ನು ಆರಾಧಿಸಿದ ಕೂಡಲೇ ಬೇಗ ಒಲಿಯುವಂತಹ ಸಾಧ್ಯತೆ ಕೂಡ ನಿಮಗೆ ಇದೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಸ್ಟಾರ್ ಕಾರ್ಡ್ ಬಂದಿರೋದ್ರಿಂದ ಬಹಳಷ್ಟು ಟ್ರಾವೆಲಿಂಗ್ ಕೂಡ ಮಾಡುವಂಥದ್ದು ಕೂಡ ಇದೆ ನಿಮ್ಮ ಲೈಫಲ್ಲಿ. ಸದ್ಯಕ್ಕೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬದಲಾವಣೆ ಮಾಡ್ಕೊಳ್ಳುವಂಥದ್ದು, ಹಾಗೆ ಕೆಲವು ಸಲ ಮನಸ್ಸಿಗೆ ಸಮಾಧಾನ ಇಲ್ಲದೆ ಇರುವಂತಹದ್ದು ರೀತಿ ಭಾಳಷ್ಟು ಗಾಬರಿ ಮಾಡ್ಕೊಳ್ಳುವಂಥದ್ದು, ಟೆನ್ಷನ್ ಮಾಡ್ಕೊಳ್ಳುವಂಥದ್ದು, ಹೀಗೆ ಆಗಿಬಿಡಬೇಕು ಅಂತ ಗಡಿಬಿಡಿ ಮಾಡುವಂಥದ್ದು ಕೂಡ ಇದೆ. ನೀರು ನಿಮ್ಮ ಮನಸ್ಸು ಏನಿದೆ ನಿಮ್ಮ ಹತೋಟಿಗೆ ಕೆಲವೊಂದು ಸಲ ಸಿಗೋದಿಲ್ಲ. ಹೋಗ್ಬಿಡ್ಬೇಕು, ಬಂದುಬಿಡಬೇಕು, ಈ ರೀತಿ ಎಲ್ಲ ಥಿಂಕ್ ಮಾಡ್ತಾ ಇರ್ತೀರಿ.
ಸೊ ಹಾಗಾಗಿ ಈ ದೇವಿಯ ಆಶೀರ್ವಾದ ಇದೆ. ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಯಾವುದೋ ಒಂದು ಹಣ ಬರಬೇಕಾಗಿತ್ತು ಅಥವಾ ಹಣಕಾಸಿನ ವಿಚಾರವಾಗಿ ಏನಾದರೂ ಒಂದು ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ರಿ, ಅದಾಗದೇ ಇರೋದಕ್ಕೆ ಮನೇಲಿ ಒಂಚೂರು ಕಿರಿಕಿರಿ ಆಗ್ತಾ ಇದೆ. ಇಲ್ಲಿ ನಾನು ಎಷ್ಟೇ ಮಾಡಿದ್ರೂ ನಂದು ಇದೇ ಲೈಫು, ನನ್ನ ಲೈಫಲ್ಲಿ ನಾನು ಮುಂದೆ ಹೋಗೋದಕ್ಕಾಗೋದಿಲ್ವ, ಇದೇ ರೀತಿ ಕಿರಿಕಿರಿ ಮಾಡ್ಕೊಳ್ಳುವಂಥದ್ದು, ಅಗ್ರೆಷನ್ ಫೀಲ್ ಮಾಡುವಂಥದ್ದು, ಸಿಟ್ಟು ಮಾಡ್ಕೊಳ್ಳುವಂಥದ್ದು, ಕೋಪ ಮಾಡ್ಕೊಳ್ಳುವಂಥದ್ದು, ಯಾರೋ ನಿಮ್ಮ ಲೈಫು ಏನೋ ನಿಮ್ಮಲ್ಲಂತೂ ಯಾವುದೋ ನೆಗೆಟಿವಿಟಿ ಬೇರೆಯವ್ರು ಮಾಡೋದಕ್ಕಾಗೋದಿಲ್ಲ. ನೀವು ಮಾಡ್ಕೊಂಡಿರೋಂತಹ ಕಮಿಟ್ಮೆಂಟ್ಸ್ಗಳು ಅಥವಾ ನೀವು ಮಾಡ್ಕೊಳ್ಳೋಂಥ EMIsಗಳಿಂದ ನಿಮ್ಮ ತಲೆನೋವು ಆಗಬಹುದು. ಬಿಟ್ಟರೆ ಯಾರೋ ಏನೋ ಮಾಡಿಬಿಟ್ರು ಅಥವಾ ಏನೋ ಟೆನ್ಷನ್ ಆಗುವಂಥದ್ದು, ಅವ್ರು ಕಣ್ಬಿತ್ತು ಇವ್ರು ಕಣ್ಬಿತ್ತು ಅಂತ ಹೇಳಿ ನಿಮಗೆ ನೀವೇ ಒಂದಷ್ಟು ತಲೆ ಕೆಡಿಸ್ಕೊಳ್ಳುವಂತಹ ಸಾಧ್ಯತೆಗಳಿದೆ. ಹಾಗೆ ಕೆಲಸದ ವಿಚಾರದಲ್ಲೂ ಅಷ್ಟೇ ಬಹಳಷ್ಟು ಕನ್ಫ್ಯೂಷನ್ ಆಗ್ತೀರಿ. ನೀವು ಕೆಲಸ ಮಾಡಿದ ತಕ್ಕ ಹಾಗೆ ಯಾರೂ ಪ್ರಶಂಸೆ ನೀಡ್ತಾ ಇಲ್ಲ ಅಥವಾ ನನ್ನನ್ನು ಬಳಸ್ಕೊಂಡು ನನ್ನನ್ನು ದೂರ ಮಾಡ್ತಾರೆ ಅನ್ನುವಂತಹ ಫೀಲ್ ಕೂಡ ಎಲ್ಲದರಲ್ಲೂ ಯಾರೇ ಈ ರೀಡಿಂಗ್ ನೋಡ್ತಾ ಇರ್ಬೋದು, ಮನೆಯಲ್ಲೇ ಆಗಿರ್ಬೋದು, ನನ್ನಿಂದ ಕೆಲಸ ತೊಗೊಳ್ತಾರೆ ಮತ್ತು ನನಗೆ ಏನಾದರೂ ಒಂದು ಟಾಂಟ್ ಕೊಟ್ಟು ಮಾತಾಡ್ತಾರೆ, ಈ ರೀತಿ ಎಲ್ಲನೂ ಕೂಡ ಇತ್ತೀಚೆಗೆ ಒಂದಷ್ಟು ಫೀಲ್ ಮಾಡ್ಕೊಳ್ತಾ ಇದ್ದೀರಿ ಅಂತಲೂ ತೋರಿಸುತ್ತೆ. ಓಕೆ, ಹಾಗೆ ಇಲ್ಲಿ ಏನಿದೆ ಎಂಪರರ್ ಕಾರ್ಡ್ ಏನಿದೆಯಲ್ಲ, ನಿಮ್ಮ ಜೀವನದಲ್ಲಿ ನಿಮ್ಗೆ ಏನೇ ಸಿಗೋದಿದ್ರೂ ಕೂಡ ನಿಮ್ಮ ಜೀವನದಲ್ಲಿ ಕೆಲಸ ಆಗಿರ್ಬೋದು ಅಥವಾ ಒಂದು ಒಳ್ಳೆಯ ಸ್ಥಾನ ಆಗಿರಬಹುದು, ಒಂದು ಒಳ್ಳೆಯ ಸ್ಥಾನಕ್ಕೆ ನೀವು ಏನಾದರೂ ಈಗ ಹೋಗ್ತೀರಿ ಅನ್ನೋದಾದರೆ ಅದು ಶಾಶ್ವತವಾಗಿ ನಿಮ್ಮ ಹತ್ರ ಉಳ್ಕೊಳ್ಳುತ್ತೆ ಅನ್ನುವಂತಹ ರೀತಿಯಲ್ಲಿ ದೇವಿಯ ಒಂದು ಸೂಚನೆ ಇದೆ. ಸೊ ನೀವೇನು ಮಾಡಬೇಕಾಗತ್ತೆ, ಚಿಕ್ಕ ಚಿಕ್ಕ ವ್ಯಕ್ತಿಗಳಿಗೆ ತುಂಬ ಎಂಟರ್ಟೈನ್ ಮಾಡುವಂಥದ್ದು, ಚಿಕ್ಕ ಚಿಕ್ಕ ವ್ಯಕ್ತಿಗಳಿಗೆ ನೀವು ಬಹಳಷ್ಟು ಗಮನ ಹರಿಸುವಂಥದ್ದು, ಈ ರೀತಿ ಎಲ್ಲ ಮಾಡೋದನ್ನು ದಯವಿಟ್ಟು ಸ್ಟಾಪ್ ಮಾಡಬೇಕಾಗತ್ತೆ. ನಿಮ್ಮ ಗತ್ತಿನಲ್ಲಿ ನೀವು ಇರಬೇಕಾಗತ್ತೆ. ಯಾರೋ ಮಾತಾಡಿಸ್ಲಿಲ್ವಾ ಬೆನ್ನಿಂದೆ ಹೋಗೋದು ಬೇಡ, ಯಾರೋ ನಿಮ್ಮ ಕೆಲಸಕ್ಕೆ ಹೊಗಳಲಿಲ್ವಾ ಬಿಟ್ಟು ಹಾಕಿ ಬೇಡ, ಯಾರೋ ನಿಮ್ಮ ವಿಚಾರವಾಗಿ ನೆಗೆಟಿವ್ ಆಗಿ ಮಾತಾಡ್ತಾರ ನೋಡಿ, ಯಾವಾಗಲೂ ಯಾರ್ದೋ ವಿಚಾರವಾಗಿ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರು ಒಂದಷ್ಟು ಅಟ್ರಾಕ್ಟಿವ್ ಆಗಿದ್ದಾರೆ ಅಥವಾ ಅವ್ರೇನೋ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ ಅಂತ, ಅವಾಗೇ ಈ ತೆಗೊಳ್ಳುವಂಥ ಜನಗಳು ಸುತ್ತಮುತ್ತ ಹುಟ್ತಾ ಇರ್ತಾರೆ. ಸೊ ಅಂಥ ವಿಚಾರಕ್ಕೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರಿಗೆ ನೀವು ಒಂದಷ್ಟು ನಿಮ್ಮ ವಿಚಾರವಾಗಿ ಹೇಳ್ಕೊಳ್ಳುವಂಥ ಅವಶ್ಯಕತೆ ಇನ್ನೂ ಇಲ್ಲ. ಸೊ ಹಾಗಾಗಿ ನಿಮ್ಮ ಜೀವನದಲ್ಲಿ ಈಗ ಏನೇ ಪ್ರಶಂಸೆ ಬಂದ್ರೂ ಕೂಡ ಅಥವಾ ಏನೇ ಹಣಕಾಸು ಬಂದ್ರೂ ಕೂಡ ಶಾಶ್ವತವಾಗಿ ನಿಮ್ಮ ಹತ್ರ ಉಳ್ಕೊಳ್ಳುವಂಥ ರೀತಿಯಲ್ಲಿ ಇರುತ್ತೆ ಅಂತ ಹೇಳಿ ತೋರಿಸುತ್ತೆ. ಅದು ಕೆಲಸ ಆಗಿರ್ಬೋದು, ನಿಮ್ಮ ಸ್ಥಾನ ಆಗಿರಬಹುದು, ನೀವೇನಾದರೂ ಬೇರೆ ಒಂದು ಕೆಲಸದಿಂದ ಇನ್ನೊಂದು ಕೆಲಸಕ್ಕೆ ಹೋಗಬೇಕು ಅಂದ್ಕೊಂಡಿದ್ರೆ ಅದು ಕೂಡ ಆಗಿರ್ಬೋದು, ಅಥವಾ ಎಲ್ಲೋ ನನ್ನ ಕೆಲಸದಿಂದ ನನ್ನನ್ನು ತೆಗೆದು ಹಾಕ್ಬಿಡ್ತಾರೋ ಅಥವಾ ಎಲ್ಲೋ ನನ್ನ ಜೀವನದಲ್ಲಿ ಏನಾದರೂ ಆಗುತ್ತೋ ಆ ಥರ ಏನಾದರೂ ನೀವು ಅಂದ್ಕೊಂಡಿದ್ರೆ ಇಲ್ಲ, ನೀವು ಬಲವಾಗಿ ಆ ಜಾಗದಲ್ಲಿ ಇರ್ತೀರಿ ಅಂತೇಳಿ ಅನುಮಾನ ಬೇಡ. ಯಾವುದೇ ಒಂದು ಲೈಫಲ್ಲಿ ಬರುವಂಥದ್ದು ತಡ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಬಿಗಿಯಾದ ರೀತಿಯಲ್ಲಿ ನಿಮ್ಮ ಹತ್ರ ಬಂದು ಸೇರ್ತಾ ಇದೆ ಅನ್ನುವಂತಹ ಅರ್ಥ ಇದಾಗಿದೆ ಅಂತ ಹೇಳಿ ತೋರಿಸುತ್ತೆ. ಓಕೆ, ಹಾಗೆ ಏನು ಸೂಚನೆಗಳು ಮತ್ತೆ ಇದೆ ಯೂನಿವರ್ಸಿಂದ, ಇಲ್ಲಿ ಚೇಂಜ್ ಯಾವುದೋ ಒಂದು ನಾನು ಹೇಳ್ದೆ ಅಲ್ವಾ, ಬಿಗ್ ಚೇಂಜ್ ನಿಮ್ಮ ಜೀವನದಲ್ಲಿದೆ. ಇಲ್ಲಿ ಟ್ರಾವೆಲಿಂಗ್ ಕೂಡ ಮಾಡ್ತೀರಿ, ನಿಮ್ಮ ಕೆಲಸದಲ್ಲಿ ಗಟ್ಟಿ ಸ್ಥಾನವೂ ಇದೆ, ಅಥವಾ ನೀವು ಏನಾದರೂ ಬೈ ಮಾಡಬೇಕು ಏನಾದರೂ ತೊಗೋಬೇಕು ಅಂದರೆ ಅದು ಕೂಡ ಬಲವಾಗಿ ನಿಮ್ಮ ಹತ್ರ ಇರುತ್ತೆ ಅಂತ ಹೇಳ್ಬೋದು. ಚೇಂಜ್ ಅಂತ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ಬಹಳಷ್ಟು ಅದ್ಭುತವಾದಂತಹ ಬದಲಾವಣೆ ನಿಮ್ಮ ಲೈಫಲ್ಲಿ ಕಾಣುವಂಥದ್ದಿದೆ ಅಂತ ಹೇಳಿ ತೋರಿಸುತ್ತೆ. ಈಗ ಯಾವುದೇ ಟೈಮ್ ಆಗಿರಲಿ ಅಥವಾ ಈಗ ಯಾವುದೇ ಒಂದು ಪರಿಸ್ಥಿತಿಯಲ್ಲಿರಲಿ ಅದು ಸದ್ಯದರಲ್ಲೇ ಒಂದಷ್ಟು ಬದಲಾವಣೆ ನಿಮ್ಮ ಜೀವನದಲ್ಲಿ ಕಾಣುತ್ತೆ ಅನ್ನುವಂತಹ ಸೂಚನೆ ಇದೆ. ಇಲ್ಲಿ ಸೈಲೆಂಟ್ ಅಂತ ಬಂದಿರೋದ್ರಿಂದ ಯಾರೋ ನಿಮ್ಮ ಬಗ್ಗೆ ಏನೋ ಹೇಳಿದ್ರೆ ಅಥವಾ ಯಾರೋ ನಿಮ್ಮ ಲೈಫಲ್ಲಿ ಅದಾಗಲ್ಲ ಇದಾಗಲ್ಲ ಅಂತ ಶಾಸ್ತ್ರಗಳನ್ನು ಹೇಳ್ತಾ ಇದ್ದರೆ ದಯವಿಟ್ಟು ಕೀಪ್ ಕ್ವೈಟ್. ಅಂದರೆ ಯಾರೋ ನಿಮ್ಮ ಲೈಫ್ ಬಗ್ಗೆ ಏನೋ ಹೇಳ್ತಾ ಇದ್ದಾರೆ, ನಿನ್ನ ಜೀವನ ಹಿಂಗೆ ಆಗ್ಬಿಡುತ್ತೆ, ಅವ್ರ ಜೀವನ ಹಂಗೆ ಆಗ್ಬಿಡುತ್ತೆ, ಅವ್ರ ಶಾಪ ಇವ್ರ ಶಾಪ, ತಲೆನೇ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಎಲ್ಲ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ತಿದ್ದೀರಿ. ಇಂಥ ತೆಗೊಳ್ಳುವಂಥವ್ರು ಉಗುಳುವಂಥವ್ರು ಜೊತೆಗೇ ಇರಬೇಕು, ಉಗಿತಾ ಇರಲಿ ಮಾಡ್ತಾ ಇರಲಿ. ನೀವು ನಿಮ್ಮ ಲೈಫ್ ಕಡೆ ಫೋಕಸ್ ಮಾಡು ಅನ್ನುವಂಥದ್ದು ಕೊಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಬೇಕಾಗಿರೋದು ಅದ್ಭುತವಾದಂತಹ ಒಂದು ಶಕ್ತಿ, ಆ ಶಕ್ತಿ ನಿಮ್ಮ ಜೊತೆಗಿದೆ. ಸೊ ಸಿಟ್ಟು ಬರ್ತಾ ಇರುತ್ತೆ, ಆಗಾಗ ಒಂಚೂರು ಸಿಟ್ಟನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಿರ್ತೀರಿ, ನಾನು ನಂದೆ, ಆದರೆ ನೀವು ಉಲ್ಟಾ ತಿರುಗಿ ಮಾತಾಡೋದಕ್ಕೆ ಹೋಗಬೇಡಿ. ಏನು ಮಾಡಬೇಕೋ ಅದು ನಿಮ್ಮ ಪಾಡಿಗೆ ಮಾಡಿ. ಇನ್ನೊಬ್ರಿಗೆ ಎಂಟರ್ಟೈನ್ ಮಾಡಿಕೊಂಡು ಅಥವಾ ಇನ್ನೊಬ್ಬರಿಗೆ ತಿಳಿಸಿ ಅವ್ರ ಹತ್ರ ಪರ್ಮಿಷನ್ ಕೇಳಿ ನೀವು ತುಂಬ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ತೋರಿಸುತ್ತೆ. ಸೊ ಇದು ಸೆಕೆಂಡ್ ಕಾರ್ಡ್ ರೀಡಿಂಗ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಥರ್ಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನೀವು ನಂಬುವಂತಹ ದೇವಿಯಿಂದ ಯಾವ ಮುನ್ಸೂಚನೆ ಬರುವಂಥದ್ದಿದೆ, ಯಾವ ದೇವಿಯ ಸಂದೇಶ, ಯಾವ ದೇವಿಯ ಎಚ್ಚರಿಕೆ ನಿಮಗೆ ಸಿಗುವಂಥದ್ದಿದೆ, ಯಾವ ದೇವಿಯನ್ನು ನೀವು ಭಾಳಷ್ಟು ಆರಾಧನೆ ಮಾಡ್ತೀರಿ, ಆ ದೇವಿಯ ಹೆಸರನ್ನ
ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಇದೆ, ಸನ್ ಕಾರ್ಡ್ ಇದೆ. ಓಕೆ, ಇಲ್ಲಿ ನನಗೆ ಇಲ್ಲಿ ಇದೇ ವರ್ಷದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಬದಲಾವಣೆ ಬರ್ತಾ ಇದೆ ಅನ್ನುವಂತಹ ಸೂಚನೆ ಇಲ್ಲಿ ಕೊಡ್ತಾ ಇದೆ. ಯಾವುದೋ ಒಂದು ಚಿಕ್ಕ ಬಿಸ್ನೆಸ್ ಏನಾದರೂ ಶುರು ಮಾಡಬೇಕು ಅಂದ್ಕೊಂಡಿದ್ರೆ ಅದನ್ನು ನೀವು ಸ್ಟಾರ್ಟ್ ಮಾಡ್ಕೊಳ್ಬೋದು. ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಬಹಳ ಅದ್ಭುತವಾದಂತಹ ಬದಲಾವಣೆಯ ಹಾದಿಯಲ್ಲಿ ನೀವು ಇದ್ದೀರಿ. ಈಗ ಬಹಳಷ್ಟು ಕೆಟ್ಟ ಟೈಮ್ ನಂದು ನಡೀತಾ ಇತ್ತು. ಯಾವುದು ನಂದು 7.5 ನಡೀತಾ ಇತ್ತು, ರಾಹು ದಶಾಭುಕ್ತಿ ನಡೀತಾ ಇತ್ತು, ಕೇತು ದಶಾಭುಕ್ತಿ ನಡೀತಾ ಇತ್ತು, ಮಂಗಳ ವೀಕ್ ಇತ್ತು, ಅದಿತ್ತು ಇತ್ತು. ಬಟ್ ಆದರೆ ಈಗೆಲ್ಲ ಚೇಂಜ್ ಆಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಬಹಳಷ್ಟು ಅದ್ಭುತವಾದಂತಹ ಬದಲಾವಣೆ. ಹಾಗೆ ನಿಮ್ಮ ಲೈಫಲ್ಲಿ ನೀವು ಈಗ ಯಾವ ರೀತಿ ಕಾಣಿಸ್ಕೊಳ್ತಾ ಇರಬಹುದು, ಏನೋ ಒಂದು ಇನ್ನೊಬ್ಬರ ಹತ್ರ ಕೇಳುವಂತಹ ಪರಿಸ್ಥಿತಿ ಆಗಿರಬಹುದು, ಕೊಡದೇ ಇರುವಂತಹ ಪರಿಸ್ಥಿತಿ ನಿಮಗೆ ಬಂದಿರಬಹುದು. ಬಟ್ ಆದರೆ ಬಹಳ ಅದ್ಭುತವಾಗಿ ನಿಮ್ಮ ಲೈಫ್ನ ಚೇಂಜ್ ಆಗುವಂತಹ ಸಮಯ ಇದಾಗಿದೆ. ಹೇಳ್ತೀವಲ್ಲ, 6ರ ಮುಳ್ಳು 12ಕ್ಕೆ ಬರಲೇಬೇಕು, 12ರ ಮುಳ್ಳು 6ಕ್ಕೆ ಬರಬೇಕು ಅಂತ ಹೇಳಿ, ಅದೇ ರೀತಿ ನಿಮ್ಮ ಲೈಫಲ್ಲೂ ಕೂಡ ಆಗ್ತಾ ಇದೆ ಅಂತ ಹೇಳಿ ಇದೇ ವರ್ಷದಲ್ಲಿ ನೀವು ನಿಮ್ಮ ಸಕ್ಸಸ್ನ ನೋಡ್ತೀರಿ ಅನ್ನುವಂತಹ ದೇವಿಯ ಸೂಚನೆ ಇದೆ. ಅದ್ಭುತವಾದಂತಹ ಸಕ್ಸಸ್, ಏನೇ ಒಂದು ವಿಚಾರನ ಕೈಯಲ್ಲಿಟ್ಟರೂ ಕೂಡ ಬೇಗ ಆಗುವಂಥದ್ದು. ಬಟ್ ಆದರೆ ಮೆಡಿಟೇಷನ್ ಮುಖ್ಯ ನಿಮ್ಮ ಜೀವನಕ್ಕೆ. ಯಾವುದೇ ಒಂದು ಮಾಡಿರಲಿ ನೀವು, ಬಟ್ ಆದರೆ ನಿಮಗೋಸ್ಕರ, ನಿಮ್ಮ ಸೋಲ್ಗೋಸ್ಕರ, ನಿಮ್ಮ ಆತ್ಮಕ್ಕೋಸ್ಕರ ದಿನದಲ್ಲಿ ಒಂದಷ್ಟು ಮೆಡಿಟೇಷನ್ ಮುಖ್ಯ ಅಂತ ಹೇಳಿ ತೋರಿಸುತ್ತೆ. ನಿಮಗೋಸ್ಕರ ನೋಡಿ, ನಾವು ನಮ್ಮ ದೇಹಕ್ಕೆ ಸ್ನಾನ ಮಾಡಿಸ್ತೀವಿ, ಊಟ ಮಾಡಿಸ್ತೀವಿ, ನಿದ್ದೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ನಮ್ಮ ಆತ್ಮಕ್ಕೆ ಏನು ಮಾಡ್ತೀವಿ? ನಮ್ಮ ಆತ್ಮಕ್ಕೆ ನಾವು ಮೆಡಿಟೇಷನ್ ಮಾತ್ರ ಮಾಡೋಕ್ಕೆ ಸಾಧ್ಯ. ಅದಕ್ಕೆ ಮೆಡಿಟೇಷನ್ ಮಾಡಿ, ನಿಮ್ಮ ಬ್ರೈನ್ಗೂ ಕೂಡ ರಿಲೀಫ್ ಮಾಡಿ, ಮುಂದೆ ಏನಾಗಬೇಕೋ ಅದನ್ನು ನೀವು ಒಳ್ಳೆಯ ರೀತಿಯಲ್ಲಿ, ಬೇರೆಯವ್ರಿಗೆ ಯಾರಿಗೂ ಕೆಟ್ಟದಾಗೋದು ಬೇಡ. ಯಾರು ನಿಮ್ಮ ಆಸೆಗೋಸ್ಕರ ಇನ್ನೊಬ್ಬರಿಗೆ ಅನ್ಯಾಯಕ್ಕೊಳಗಾಗೋದು ಬೇಡ. ನಿಮಗೇನು ಬೇಕು, ಯಾರಿಗೂ ತೊಂದರೆ ಆಗದಿದ್ದಂಗೆ ನನ್ನ ಆಸೆ ಪೂರೈಸು ತಂದೆ ಅನ್ನುವಂಥ ರೀತಿಯಲ್ಲಿ ಆ ವಿಜುವಲೈಸೇಷನ್ ಮಾಡಿ, ಆ ಕನಸನ್ನು ಕಟ್ಟಿ, ಅದನ್ನಾಗಿದೆ ಅನ್ನುವಂಥ ರೀತಿಯಲ್ಲಿ ಫೀಲ್ ಮಾಡಿ. ನಾನು ಈ ರೀತಿ ನಿಮಗೆ ಒಂದು ನೋಡಿ, ಏನೋ ಒಂದು ಮನೆ ಪರ್ಚೇಸ್ ಮಾಡಬೇಕು, ಸೈಟ್ ಪರ್ಚೇಸ್ ಮಾಡಬೇಕು ಆಗಿದೆ. ಆ ಸೈಟಲ್ಲಿ ನಾನು ನಿಂತ್ಕೊಂಡು ಆ ಮನೆನ ಕಟ್ಟಿಸ್ತಾ ಇದ್ದೀನಿ. ನಾನು ಆ 50 ಗ್ರಾಮ್ ಚಿನ್ನನ ನನ್ನ ಕತ್ತಲ್ಲಿ ಹಾಕ್ಕೊಂಡಿದ್ದೀನಿ. ಈ ರೀತಿ ಆಗಿದೆ ಅನ್ನುವಂಥ ರೀತಿಯಲ್ಲಿ ಒಂದಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಮನೆ ಶುದ್ಧವಾಗಿರಲಿ. ಮನೆ ಶುದ್ಧವಾಗಿಲ್ಲದೆ ಸುಮ್ಮನೆ ಕೂತ್ಕೊಂಡು ಮೆಡಿಟೇಷನ್ ಮಾಡೋಕೆ ಹೋದರೆ ಅದು ನಿಮಗೂ ನೆಮ್ಮದಿ ಅನಿಸಲ್ಲ, ಆ ವಾತಾವರಣಕ್ಕೂ ನೆಮ್ಮದಿ ಅನಿಸಲ್ಲ. ಮನೆ ಶುದ್ಧವಾಗಿದ್ದು ಮಾಡಿದ್ರೆ ಎಲ್ಲನೂ ಕೂಡ ಬೇಗ ಆವರಿಸ್ಕೊಳ್ತೀರಿ, ಬೇಗ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಿ. ಇದೇ ವರ್ಷದಲ್ಲಿ ಯಾವ ಬಿಸ್ನೆಸ್ ಕಡೆ ನೀವೇನಾದರೂ ನೋಡ್ತಾ ಇದ್ದರೆ ಅಥವಾ ಯಶಸ್ಸಿನ ಹಾದಿ ಏನಾದರೂ ನೀವು ವೇಟ್ ಮಾಡ್ತಾ ಇದ್ದರೆ ಇದೇ ವರ್ಷದಲ್ಲಿ ಆಗುವ ಸಾಧ್ಯತೆ ಇದೆ. ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಯಾವುದೋ ಅವಕಾಶಗಳು ನಿಧಾನಕ್ಕೆ ಬರ್ಬೋದು. ಬಟ್ ಆದರೆ ಸಂಪೂರ್ಣವಾಗಿ ನಿಮ್ಮ ಹತ್ರ ಶಾಶ್ವತವಾಗಿ ಉಳ್ಕೊಳ್ಳುವಂತಹ ಸಮೃದ್ಧಿ ನಿಮ್ಮ ಹತ್ರಕ್ಕೆ ಬರ್ತಾ ಇದೆ ಅಂತ ಹೇಳಿ. ಹಣಕಾಸಿನ ವಿಚಾರ ಬಹಳಷ್ಟು ವರ್ಷಗಳಿಂದ ನೀವೇನಾದರೂ ನೋಡ್ತಾ ಇದ್ರಿ, ತಾಳ್ಮೆಯಿಂದ ಇರಿ. ಆ ಹಣಕಾಸಿನ ವಿಚಾರದಲ್ಲಿ ನೀವೇನಾದರೂ ತೊಂದರೆಗಳನ್ನು ಪಟ್ಟಿದ್ರೆ, ಬರಬೇಕು ಹಣಕಾಸು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ಸ್ ಏನಾದರೂ ನೀವು ಮಾಡ್ಕೊಂಡಿದ್ರೆ ಅದು ಕೂಡ ಬರುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ನಾನು ಈ ವರ್ಷದಲ್ಲೇ ನೋಡ್ತಾ ಇದ್ದೀನಿ. ಮಾಡುವಂತಹ ಬಿಸ್ನೆಸ್ ಆಗಿರ್ಬೋದು, ಮನೆಯಲ್ಲಿ ಯಾವುದೋ ಒಂದು ಏನಾದರೂ ಇನ್ಕಮ್ ಸೋರ್ಸ್ ಒಂದು ಹೆಜ್ಜೆ ಮುಂದೆ ನೀವೇನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಅದು ಕೂಡ ಇದೇ ವರ್ಷದಲ್ಲಿ ಬರುವಂತಹ ಸಾಧ್ಯತೆಗಳಿದೆ. ಬಟ್ ಆದರೆ ಒಂದಷ್ಟು ಮೆಡಿಕೇಷನ್ ಇದನ್ನೆಲ್ಲನೂ ಕೂಡ ಮಾಡ್ಕೊಂಡು ಬನ್ನಿ. ಯೋಗ, ಮೆಡಿಟೇಷನ್ನು, ಒಂದಷ್ಟು ನ್ಯೂಟ್ರಲ್ ಆಗಿರಿ. ಜನಗಳ ಜೊತೆ ಇದ್ದಾಗ ಅವ್ರ ಎನರ್ಜಿ ನಮ್ಮ ಎನರ್ಜಿ ಗಿಜಿ ಮಾಡಿರ್ತಾರೆ. ಸೊ ಹಾಗಾಗಿ ಒಂದಷ್ಟು ನೀವೇನು ಮಾಡಬೇಕಾಗತ್ತೆ, ನ್ಯೂಟ್ರಲ್ ಆಗಿದ್ದು ನಿಮ್ಮ ಅನುಸಾರ ನಿಮ್ಮ ಖುಷಿ, ನಿಮ್ಗೆ ಯಾವುದ್ರಲ್ಲಿ ಖುಷಿ ಸಿಗುತ್ತೆ. ಲಲಿತಾ ಸಹಸ್ರನಾಮ ಓದೋದ್ರಲ್ಲಿ ಸಿಗುತ್ತಾ, ವಿಷ್ಣು ಸಹಸ್ರನಾಮ ಓದೋದ್ರಲ್ಲಿ ಇರುತ್ತಾ? ಮೇಡಮ್ ನನಗೆ ಇವೆರಡೂ ಓದೋಕ್ಕೆ ಬರಲ್ಲ, ನಾನು ಏನು ಮಾಡಲಿ ಅನ್ನೋರಿಗೆ ಶ್ರೀರಾಮ್ ಜೈರಾಮ್ ಅಂತೂ ಬಹಳನೇ ಹತ್ರವಾಗಿರೋದು. ಅಥವಾ ಮೇಡಮ್ ನಾನು ವೈಷ್ಣವ, ನಾನು ಮತ್ತೊಂದು ನಾವು ಶೈವರು, ಆ ಥರದ್ದೆಲ್ಲ ಹೇಳೋದಾದರೆ ಓಂ ನಮಃ ಶಿವಾಯ ಅಂತ ಹೇಳ್ಕೊಳ್ಳಿ. ಏನು ಹೇಳಕ್ಕೆ ಬರಲಿಲ್ಲ ಅಂದರೆ ಶ್ರೀಮಂತ ಅಂತೂ ಹೇಳ್ಕೊಳ್ಳಿ, ನಮ್ಮ ಆರಾನ ಅದು ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಓಕೆನಾ? ಏಕೆಂದರೆ ಇಲ್ಲಿ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ಯಾವುದೇ ಒಂದು ಕೆಲಸ ಮಾಡೋದಕ್ಕಾಗಲಿ, ಯಾವುದೇ ಒಂದು ಮುಂದೆ ಹೋಗೋದಕ್ಕಿಂತ ಮುಂಚೆ ನಿನ್ನನ್ನು ನೀನು ಪ್ರೊಟೆಕ್ಟ್ ಮಾಡ್ಕೊ ಅಂಥೇಳಿ. ಯಾಕೆಂದರೆ ಅದೃಷ್ಟ ನಾನು ನಿನಗೆ ಕೊಟ್ಟಿದ್ದೀನಿ, ಐಶ್ವರ್ಯ ನಾನು ನಿನಗೆ ಕೊಟ್ಟಿದ್ದೀನಿ, ಎಲ್ಲನೂ ನಾನು ನಿನಗೆ ಕೊಡ್ತಾ ಹೋಗ್ತಾ ಇದ್ದೀನಿ. ಆದರೆ ನಿನ್ನನ್ನು ನೀನು ಕಾಪಾಡ್ಕೋ. ನಿನ್ನ ಯಾವುದೇ ಕೆಟ್ಟ ಕಣ್ಣುಗಳು ಬಂದು ಅದು ನಿನ್ನಿಂದ ಕೈ ಕಳಿಸ್ಕೊಳ್ದೇ ಇರುವಂಥದ್ದು ನೀನು ಮಾಡ್ಕೋ ಅನ್ನುವಂತಹ ಸೂಚನೆ ಈ ರೀಡಿಂಗಲ್ಲಿ ನಿಮ್ಗೆ ಕೊಡ್ತಾ ಇದೆ. ಎಲ್ಲನೂ ಕೂಡ ಇದೆ, ಯಶಸ್ಸಿದೆ, ಐಶ್ವರ್ಯ
ಇದೆ, ಸಮೃದ್ಧಿ ಇದೆ, ಆರೋಗ್ಯ ಇದೆ, ಆಯುಷ್ ಇದೆ, ಎಲ್ಲನೂ ಈ ವರ್ಷ ತುಂಬ ಚೆನ್ನಾಗಿ ನೀವು ನೋಡ್ತೀರಿ. ಬಟ್ ಆದರೆ ಬೇರೆಯವ್ರು ಕಣ್ಣು ಬಿದ್ದು ಅದು ಹೋಯ್ತು ಅಂದರೆ ನಾನು ಇದಕ್ಕೆ ಹೊಣೆ ಅಲ್ಲ ಅನ್ನುವಂತಹ ರೀತಿಯಲ್ಲಿ ರೀಡಿಂಗ್ನ ನಾವು ನೋಡ್ಬೋದು. ಅದಕ್ಕೆ ನಾನು ಹೇಳಿದ್ದು ಇಲ್ಲಿ ಮೆಡಿಟೇಷನ್ ಮಾಡ್ಕೊಳ್ಳಿ, ಯಾಕೆಂದರೆ ದೃಷ್ಟಿ ಕಾಣುವಂಥ ರೀತಿಯಲ್ಲಿ ನೀವು ಇರ್ತೀರಿ ಅಂತ ಹೇಳಿ ತೋರಿಸ್ತೆ. ಇಲ್ಲಿ ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಬಹಳಷ್ಟು ಏನಿದೆ ಕೆಟ್ಟ ಕೆಟ್ಟ ಆಲೋಚನೆ ಬರುವಂಥದ್ದು, ಬಹಳಷ್ಟು ಹೊಸ ಯೋಚನೆಗಳನ್ನು ನೀವು ಮಾಡ್ಕೊಳ್ಳೋದಕ್ಕೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಹೋಗ್ತೀರಿ. ದಯವಿಟ್ಟು ಆ ನೆಗೆಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಹೋಗಬೇಡಿ. ಯಾವಾಗಲೂ ನನ್ನ ಜೀವನದಲ್ಲಿ ಪಾಸಿಟಿವ್ನೇ ಆಗ್ತಾ ಇದೆ ಅಂತ ಹೇಳಿ ನೀವು ಮುಂದೆ ಹೋಗೋದ್ರಿಂದ ನಿಮ್ಮ ಜೀವನದಲ್ಲಿ ಬಹಳಷ್ಟು ಸಮೃದ್ಧಿಯನ್ನು ನೀವು ನೋಡ್ತಾ ಹೋಗಬಹುದು. ಬಟ್ ನೋಡಿ, ಎಲ್ಲನೂ ಇದೆ. ನೀವೇನೋ ಒಂದು ಶುರು ಮಾಡ್ತೀನಿ ಅಂತ ಕೂಡಲೇ ನೋಡಿ ಹೇಗಿದ್ದವ್ರು ಹೇಗಾಗೋದ್ರು ಅನ್ನುವಂತಹ ರೀತಿಯಲ್ಲಿ ಕಣ್ಣು ಬೀಳುವಂಥ ಸಾಧ್ಯತೆ ಇದೆ. ಅಥವಾ ನಿಮ್ಮ ಮನೇಲಿ ಟಿ ವಿನೋ, ಫ್ರಿಜ್ಜೋ, ಫೋನೋ, ಫ್ಯಾನೋ ಇವನ್ನೆಲ್ಲ ತೊಗೊಂಡು ಬಂದ್ರಿ ಅಂತ ಹೇಳಿದ್ರು ಕೂಡ ದಯವಿಟ್ಟು ಅದಕ್ಕೂ ಕೂಡ ಒಂದಷ್ಟು ಶೀಲ್ಡೋ ಅಥವಾ ಶೀಲ್ಡ್ ನಿಮ್ಗೆ ಹಾಕಕ್ಕೆ ಬರೋದಿಲ್ಲ. ದಯವಿಟ್ಟು ನೀವೇನು ಮಾಡಬೇಕಾಗತ್ತೆ, ಅದಕ್ಕೆ ಒಂದಷ್ಟು ದೃಷ್ಟಿಯನ್ನು ತೆಗೆಯುವಂಥದ್ದು ಅಥವಾ ಉಪ್ಪಿನಿಂದ ಇಳಿ ತೆಗೆಯುವಂಥದ್ದು, ಅದೇ ಒಂದಷ್ಟು ರೇಖೆ ಅಂತಲೇ ಅಂದ್ಕೊಳ್ಳಿ. ಅದನ್ನು ತೆಗೆದು ನೀವು ಹೊರಗಡೆ ಹಾಕೋದು ಮಾಡ್ಕೊಳ್ಳಿ. ಹಾಗೆ ಟ್ಯಾರೋ ರೀಡಿಂಗ್ ಯಾರೆಲ್ಲ ಕಲಿಬೇಕು ಅಂತ ಅಂದ್ಕೊಂಡಿದ್ದೀರಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ನೀವು ಬುಕ್ ಮಾಡ್ಕೊಳ್ಳಿ. ಟ್ಯಾರೋ ರೀಡಿಂಗ್ಸ್ನ ಕಲೀರಿ, ಮನೇಲೇ ಕೂತು ಅರ್ನಿಂಗ್ಸ್ಗಳನ್ನ ಮಾಡ್ತಾ ಹೋಗಿ. ಮನೆಯಲ್ಲಿರೋ ಹೆಣ್ಮಕ್ಳುಗಳು ಮೇ 25 ಶುರು ಆಗ್ತಾ ಇದೆ. ಬೇಗ ಬೇಗ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಟ್ಯಾರೋ ಕಾರ್ಡ್ಸ್ ನಿಮಗೆ ತಗೊಳ್ಳೋದಕ್ಕೆ ಹೇಳಿದ್ರೆ ಅದು ಕೂಡ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ಬೇಗ ಬೇಗ ನೀವು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಲಿಮಿಟೆಡ್ ಸೀಟ್ಸ್ ಮಾತ್ರ ಇರೋದ್ರಿಂದ ಬೇಗ ಯಾರಿಗೆಲ್ಲ ಬೇಕು, ಯಾರೆಲ್ಲ ಕಲಿಬೇಕು, ಯಾರೆಲ್ಲ ನೀವು ಕೂಡ ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ಹೆಣ್ಮಕ್ಳು ಅನ್ನೋದಾದರೆ ಟ್ಯಾರೋ ರೀಡಿಂಗ್ನ ಕಲೀರಿ. ಯಾಕೆ ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ 50,000ದಿಂದ 10 ಲಕ್ಷದವರೆಗೂ ಕೂಡ ಟ್ಯಾರೋ ರೀಡಿಂಗ್ ಮೂಲಕವಾಗಿ ದುಡಿತಾ ಇದ್ದಾರೆ. ಸೊ ನೀವು ಚಿಕ್ಕ ಮಟ್ಟದಿಂದನೇ ಶುರು ಮಾಡಿ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗಿ ಅನ್ನೋದೇ ನನ್ನ ಆಸೆ. ಹಾಗೆ ಇಲ್ಲಿ ಯೂನಿವರ್ಸಿಂದ ಏನು ಮೆಸೇಜ್ ಬರ್ತಾ ಇದೆ ನೋಡೋಣ. ಓಕೆ, ಪೇಷನ್ಸ್. ಇಲ್ಲಿ ನೋಡಿ, ಎಷ್ಟು ತಾಳ್ಮೆಯಿಂದ ಇರ್ತೀರಿ ಈ ವರ್ಷ ಅಷ್ಟು ಉತ್ತಮ. ಎಷ್ಟು ನೀವು ಸ್ಪಿರಿಚುವಲಿ ಕನೆಕ್ಟ್ ಆಗ್ತೀರಿ, ನಿಮ್ಮ ಎನರ್ಜಿಯನ್ನು ಎಷ್ಟು ಖುಷಿಯಿಂದ ಇಡ್ತೀರಿ, ಅಷ್ಟು ನಿಮ್ಮ ಲೈಫಿಗೆ ಅದ್ಭುತವಾದಂತಹ ರಿಸಲ್ಟ್ಗಳು ಕೂಡ ಬರುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಎಲ್ಲ ನೀವು ಇಷ್ಟು ದಿವಸ ಎಷ್ಟು ಪೇಷನ್ಸ್, ಎಷ್ಟು ಹೊಡೆತಗಳು ನಿಮ್ಮ ಲೈಫಿಗೆ ಬಿದ್ದರೂ ಕೂಡ ಈ ವರ್ಷದಲ್ಲಿ ಬಹಳಷ್ಟು ಸಮೃದ್ಧಿಯನ್ನು ನೀವು ನೋಡ್ತೀರಿ. ನಿಮ್ಮ ಪೇಷನ್ಸಿಗೆ ತಕ್ಕಂಥ ಯಾರೆಲ್ಲ ಅವಮಾನಗಳು ಮಾಡಿರ್ಬೋದು, ಯಾರೆಲ್ಲ ನಿಮಗೆ ಅಯ್ಯೋ ಅನಿಸಿರ್ಬೋದು, ಯಾರಿಂದ ನೀವು ಕಣ್ಣೀರು ಹಾಕಿರ್ಬೋದು, ನಿಮ್ಮ ಪೇಷನ್ಸಿಗೆ ತಕ್ಕ ಫಲ ಈ ವರ್ಷದಲ್ಲಿ ನೀವು ನೋಡ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಪ್ಲೇಫುಲ್ನೆಸ್ ಬಂದಿರೋದ್ರಿಂದ ಹ್ಯಾಪ್ ಮೋರೆ ಹಾಕೊಂಡು ಕೂತ್ಕೊಳ್ಬೇಡಿ, ನಗಾಡ್ಕೊಂಡು ಜೀವನ ಮಾಡಿ, ಒಳ್ಳೆ ಸಾಂಗ್ ಕೇಳಿ. ನನ್ನ ಲೈಫಲ್ಲೂ ಕೂಡ ಅದೃಷ್ಟ ಅನ್ನೋದಿದೆ ಅನ್ನೋದು ಈ ಕ್ಷಣದಿಂದನೇ ಶುರು ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನೀವೇನು ಕೋರ್ಕೊತೀರೋ, ನೀವೇನು ಕೇಳ್ಕೊತೀರೋ ಅದೇ ಪ್ರಕೃತಿ ನಿಮ್ಗೆ ಕೊಡುತ್ತೆ. ಸೊ ಹಾಗಾಗಿ ನನ್ನ ಲೈಫಲ್ಲಿ ಎಲ್ಲನೂ ಕೂಡ ಚೆನ್ನಾಗಿ ಆಗ್ತಾ ಇದೆ ಅನ್ನುವಂತಹ ರೀತಿಯಲ್ಲಿ ನೀವು ಬದುಕಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಯಾರಿಗೆಲ್ಲ ಟ್ಯಾರೋ ಕಾರ್ಡ್ಸ್ಗಳನ್ನ ಕಲಿಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ, ಏಕೆಂದರೆ ಮೇ 25ಗೆ ಕ್ಲಾಸ್ ಶುರು ಆಗ್ತಾ ಹೋಗುತ್ತೆ. 2 ಬ್ಯಾಚ್ ಇರುತ್ತೆ. ನಿಮಗೆ ಯಾವ ಬ್ಯಾಚ್ ಕನ್ವೀನಿಯೆಂಟ್ ಆಗುತ್ತೆ ಅದಕ್ಕೆ ನೀವು ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.